बसो कल्याण से एक अच्छी खबर आ रही है कि ऑल इंडिया आइडियल टीचर एसोसिएशन की ओर से बसो कल्याण के बीआरसी ऑफिस में टीचर्स के लिए इफ्तार गेट टुगेदर प्रोग्राम रखा गया है। इस मौके पर जाकिर हुसैन साहब ने रोजा और रमजान की अहमियत के ऊपर बात की और श्री पेद्दालिंग स्वामी जी ने एकता और भाईचारा बढ़ाने की बात पेश की और बसो कल्याण बीईओ ने भी धर्म और एकता से रहने का संदेश दिया। इस मौके पर आईटा प्रेसिडेंट इमामुद्दीन सर और इनकी टीम ने आई हुई तमाम गेस्ट और टीचर्स का शुक्रिया अदा किया और एक दूसरे को खजूर खिलाकर भाईचारे का सबूत दिया। Sagge Hospital, Fertility and Mother Care Hospital and Scanning Center, near bus stand, Baso Kalyan. Horizon English Medium Public School, empowering bright future. Admissions are open. ಇವರೆಲ್ಲರೂ ಏನದ ಅಂತಂದ್ರೆ ಇಫ್ತಾರ್ ಕೂಟ ಅವರು ಉಪವಾಸ ಅವ್ರು ಇರೋದು, ಬಟ್ ಇಫ್ತಾರ್ ಬಿಡ್ಲಕ್ಕೆ ನಮ್ಮನ್ನು ಕರೆಯೋದು. ಇದು ಬಂಧತ್ವ, ಒಂದು ಸಹೋದರತ್ವದ ಒಂದು ಸಂಕೇತ ಅಂತ ಅನಿಸ್ತದೆ. ಎಲ್ಲಾ ಧರ್ಮಗಳ ತಿರುಳು ಒಂದೇ ಇದೆ, ಎಲ್ಲ ಧರ್ಮದ ತಿರುಳು ಒಂದೇ ಇದೆ. ಆದ್ರೆ ನನ್ನ ಧರ್ಮನೇ ಶ್ರೇಷ್ಠ, ನಾನೇ ಶ್ರೇಷ್ಠ ಅನ್ನೋ ಈ ಒಣ ಅಹಂಭಾವದಿಂದ ಜಾಗತಿಕವಾಗಿ ಅಶಾಂತಿ ಆಗ್ತದೆ. ಎಲ್ಲ ಧರ್ಮ ಶ್ರೇಷ್ಠ ಇದೆ, ಎಲ್ಲ ಧರ್ಮರು ಒಂದೊಂದು ಪಂಥವನ್ನ ಒಬ್ಬೊಬ್ಬರ ಆಧ್ಯಾತ್ಮಿಕ ಗುರುಗಳನ್ನ ಅನುಸರಿಸಿ ಅವರನ್ನು ಪಾಲನೆ ಮಾಡ್ತಾರೆ. ಆದ್ರೆ ಅಂತಿಮ ಸತ್ಯ ಒಂದೇ. स्कूल स्टाइल कैंसल्ड। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। Puris on, भूख लगी करो फोन। KBN कॉम्प्लेक्स, रेना मार्केट, अभी ऑर्डर कीजिए। नोबल पब्लिक स्कूल, एडमिशंस आर ओपन। इल्म ही आदमी को इंसान बनाता है। ಎಚ್ಚರ ಜ್ಞಾನ ಕೊಡುವುದಕ್ಕಾಗಿ ಸಿಂಬಾಲಿಕ್ ಆಗಿ ಈ ಹಬ್ಬವನ್ನು ಆಚರಣೆ ಮಾಡಬೇಕು. ಏಕೆಂದ್ರೆ ಈ ಕತ್ತಲಲ್ಲಿ ಬದುಕತಕ್ಕಂತಹ ಜನರಿಗೆ ದಿವ್ಯ ಜ್ಞಾನ, ಕುರಾನೆ ಮುಬೀನ್ ಬೆಳಕಿಗೆ ಅಂತಾರೆ. ಆ ಬೆಳಕನ್ನ ಸೃಷ್ಟಿಕರ್ತನು ಈ ಭೂಮಿಗೆನದ ಪ್ರವಾದಿಯ ಮೂಲಕ ಇಳಿಸಿದ ಜ್ಞಾನದ ಮೂಲಕ ಓದು ನಿನ್ನ ಪ್ರಭುವಿನ ನಾಮದೊಂದಿಗೆ. ಬರೀ ಓದಂತ ಬಿಡಲಿಲ್ಲ, ಬದಲಾಗಿ ಅದಕ್ಕೆ ನಿನ್ನನ್ನು ಸೃಷ್ಟಿ ಮಾಡಿದ ನಿನ್ನ ಪ್ರಭುವಿನ ನಾಮದೊಂದಿಗೆ, ಯಾವನ ನಿನ್ನನ್ನು ಹೆಪ್ಪುಗಟ್ಟಿದ ರಕ್ತದಿಂದ ಪಿಂಡವನ್ನಾಗಿ ಮಾಡಿ ಸೃಷ್ಟಿ ಮಾಡಿದನು, ಮತ್ತೆ ಲೇಖನಿಯ ಮೂಲಕ ನಿನಗೆ ವಿದ್ಯವನ್ನು ಕಲಿಸಿದನು. ಆ ಜ್ಞಾನ, ಯಾವ ಜ್ಞಾನವು ನಿನಗೆ ಗೊತ್ತಿರಲಿಲ್ಲ, ಆ ಜ್ಞಾನವನ್ನು ಅವನು ದಯಪಾಲಿಸಿದನು. ಅಂದರೆ ಸೋದರ ಬಾಂಧವರೇ, ಓದುವಿನೊಂದಿಗೆ ಸೃಷ್ಟಿಕರ್ತನನ್ನ ಅರಿಯುವುದು ಏನು ಜ್ಞಾನ ಇದೆ, ಇದುವೇ ನೈಜ ಜ್ಞಾನ ಅಂತ ಪವಿತ್ರ ಗ್ರಂಥ ಕುರಾನ್ ಹೇಳುತ್ತೆ. ನಾವು ಓದಿದ್ದಾದರೆ ಆ ಸೃಷ್ಟಿಕರ್ತನನ್ನ ಆ ಓದಿನ ಮೂಲಕ ಕಂಡುಕೊಳ್ಳಬೇಕು. ಅದಕ್ಕಾಗಿಯೇ ಇಕರದ ಮುಂದೆ ಆ ದೇವರ ಹೆಸರು ರಬ್ಬಿಕಲ್ ಅಜೀ ಅಂತ ಸೇರಿಸಲಾಗಿದೆ. ಹಿಂದಿನ ದೈವಿಕ ಗ್ರಂಥಗಳಲ್ಲಿಯೂ ಕೂಡ ಓದಿನ ಬಗ್ಗೆ ಬಹಳಷ್ಟು ಸೂಕ್ತಗಳು ಬಂದಿವೆ. ಇವಾಗ ನಾವು ಅವಜಾನಂತಿಮಂ ಮೂಢ ಮನುಷ್ಯಂ ತನುಂ ಆಶ್ರಿತಂ ಪರಂಭಾವಮಾಜಾನಂತೋ ಮಭೂತ ಮಹೇಶ್ವರಂ ಮೋಘಾಶ ಮೋಘ ಕರ್ಮಣೋ ಮೋಘ ಜ್ಞಾನ ವಿಚೇತಸ ರಕ್ಷಸಿ ಮಾಸುರಿಂ ಚೈವ ಪ್ರಕೃತಿಂ ಮೋಹಿನಿಂ ಶ್ರಿತ. ಇದು ಭಗವದ್ಗೀತೆ 9ನೇ ಅಧ್ಯಾಯದ 11 ಮತ್ತು 12ನೇ ಸೂಕ್ತ. ಎಲ್ಲಕ್ಕೂ ಹಿರಿಯನಾದ ಒಡೆಯನಾದ ನನ್ನನ್ನು ಅರಿಯದ ಅವಿವೇಕಿಗಳು ನನ್ನನ್ನ ಮಾನವನಂತೆ ಭೌತಿಕ ದೇಹವುಳ್ಳವನೆಂದು ನನ್ನನ್ನು ಅವಮಾನಿಸುತ್ತಾರೆ. ಅವರ ಜ್ಞಾನವು ಕೂಡ ವ್ಯರ್ಥವಾಗಿದೆ. ಅವರು ಮಾಡ್ತಕ್ಕಂತಹ ಪುಣ್ಯ ಕಾರ್ಯಗಳು ನನ್ನಲ್ಲಿ ಸ್ವೀಕಾರ ಅರ್ಹವಲ್ಲ. ಅವರು ನನ್ನ ಮಾಯಾಶಕ್ತಿಗೆ ಮರುಳಾಗಿ ಆಸುರರಂತೆ ತನ್ನ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ತನ್ನ ಜ್ಞಾನ, ನೈಜ ಜ್ಞಾನ, ಭಗವದ್ಗೀತೆ ಹೇಳ್ತಕ್ಕಂಥದ್ದು ದೇವರನ್ನ ಕಂಡುಕೊಳ್ಬೇಕು. ದೇವರು ಹೇಗಿದ್ದಾನೆ ಅವನನ್ನ ಕಂಡುಕೊಂಡು ಅವನು ಗಳಿಸಿದಂತಹ ಜ್ಞಾನದ ಮೂಲಕ ಜೀವನ ಸಾಗಿಸಿದ್ದಾದರೆ ಅದು ಮಾನವ ಜೀವನ.